ಪ್ರದರ್ಶನ ಮಾಡುವಂತ ಕಲೆಗಳಿದೆಲ್ಲ. ಸೊ ಇನ್ಸ್ಟ್ರೂಮೆಂಟ್ಸ್ ಇದೇನು ಶಿವು, ಇದು ಏನಂತಾನೆ ಬರ್ದಿಲ್ಲ. ಇದೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರೋದಿದೆ. ಕಡಾಯಿ, ಇಷ್ಟು ದೊಡ್ಡ ಕಡಾಯಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನೀವೇ ಫಸ್ಟ್ ನೋಡ್ಬೋದು. ಸೊ ಇದು ಬಂದು ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ನನ್ನ ಆಲ್ರೆಡಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ಪಯಣ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಯೂಟ್ಯೂಬ್ ಅಲ್ಲಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಇದು ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾವು ತುಳುನಾಡಿನ ವಸ್ತು ಪ್ರದರ್ಶನಗಳನ್ನ ನೋಡ್ಬೋದು. ಹಳೆ ಕಾಲದಲ್ಲಿ ಏನೇನ್ ಯೂಸ್ ಮಾಡ್ತಾ ಇದ್ರು, ಯಾವ ರೀತಿ ಯೂಸ್ ಮಾಡ್ತಾ ಇದ್ರು, ಎಷ್ಟು ವಸ್ತುಗಳು, ವೆರೈಟಿ ವಸ್ತುಗಳು ಹೇಗೆ ಯೂಸ್ ಮಾಡ್ತಾ ಇದ್ರು ಅಂತ ನೋಡೋಣ. ಸೊ ತಡ ಮಾಡದೆ ವಿಡಿಯೋದಲ್ಲಿ ಹೋಗ್ಬಿಡೋಣ, ಬನ್ನಿ. ಒಂಥರ ಡೋರ್ ತರ ಮಾಡಿದ್ದಾರೆ. ಮಂಚೂಷ ಸಂಗ್ರಹಾಲಯ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಪ್ರದರ್ಶನ ಮಾಡುವಂತ ಕಲೆಗಳಿದೆಲ್ಲ. ಸೊ ತುಳುನಾಡಿನ ಭೂತಕೋಲ ಆಡಂತ ವಸ್ತುಗಳೆಲ್ಲ. ಬರಾಗ ಎಲ್ಲ ಇನ್ಸ್ಟ್ರೂಮೆಂಟ್ಸ್. Because of traditional utensils from ತುಳುನಾಡು ಯುಟೆನ್ಸಿಲ್ಸ್ ಇದೆಲ್ಲ ನೋಡಿ. ಅನ್ನ ಬಳಸುವ ಸೌಟು, ಆಮೇಲೆ ಹೋಮಕ್ಕೆ ತುಪ್ಪ ಸುರಿಯುವ ಸೌಟುಗಳು ಇದೆಲ್ಲ. ಯಾವ್ದ್ಯಾವ್ದಕ್ಕೆ ಏನೇನು ಯೂಸ್ ಮಾಡ್ತಾ ಇದ್ರು ತುಳುನಾಡಿನ ಪೀಪಲ್. ಫುಡ್ ಸ್ಕ್ರಬ್. ಸೀರಿಯಸ್ಲಿ ಹೇಳು, ಈಗ ಪಾತ್ರೆಗಳು, ಆಮೇಲೆ ಮಜ್ಜಿಗೆ ಕಡಲೋದು, ಕಪ್ಪು ಮುತ್ತಿ, ಗರಗಸ, ಏನಂತಾನೆ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ಹೇಳಿ. ಮೇ ಬಿ ಇದು ವಾಟರ್ ಹಾಕುವಂಥದ್ದು ಗಿಡಗಳಿಗೆ, ಹೊಲಕ್ಕೆ. ತುಳುನಾಡು ಸ್ಪೆಷಲ್ ಥಿಂಗ್ಸ್ ಇದೆಲ್ಲ. ರೈಸ್ ಲಿಫ್ಟ್ ಮಾಡೋದು. ಇದೇನು ಶಿವು, ಇದು ಏನಂತಾನೆ ಬರ್ದಿಲ್ಲ. ಇದೇನು ಅಂತ. ಸಮಥಿಂಗ್ ವೀಣಾ, ಇಟ್ ಲುಕ್ಸ್ ಲೈಕ್ ವೀಣಾ ಸಮಥಿಂಗ್. ಇದು ಲೈಕ್ ಸ್ಟೋರೇಜ್ ಮಾಡೋದು. ಆಮೇಲೆ ಇದೆ ದೊಡ್ಡ ಗ್ರಾಫ್ ಇದೆ. ರೈಲ್ವೆ ಟೋಕೆನ್ ಪೌಚ್. ಗ್ಲಾಸ್ಗಳು, ಬೌಲ್ಸು, ಪಾತ್ರೆಗಳು. ಅಂಡರ್ ಕನ್ವರ್ಸೇಷನ್. ಸ್ಟೀಮ್ ಕುಕ್ಕರ್ ಮೂಲಕ ಅನ್ನ. ಸ್ಟೀಮ್ ಕುಕ್ಕರ್ ಅಂತ, ಹಳೆ ಕಾಲದ ಕುಕ್ಕರು. ಆಮೇಲೆ ಅದು ಪಡ್ಡು ಮಾಡೋದಲ್ವಾ? ನನಗೆ ಪಡ್ಡು ಅಂದರೆ ತುಂಬ ಫೇವ್ರೇಟ್. ಇಷ್ಟು ದೊಡ್ಡದಾಗಿರೋ ಪಡ್ಡು ತಿಂತಾಯಿದ್ರು. ವಾವ್, ನಿಮ್ಗೊಂದು ಫುಲ್ ಇಂಟ್ರೆಸ್ಟಿಂಗ್ ಆಗಿರೋದಿದೆ. ಕಡಾಯಿ, ಇಷ್ಟು ದೊಡ್ಡ ಕಡಾಯಿ. ಓಕೆ, ಶುಗರ್ ಕ್ವೀನ್ ಜ್ಯೂಸ್ ಮಿಷನ್ ಮಾಡೋಂಥ ಪಾತ್ರೆಗಳು, ಪ್ಲೇಟ್ಸ್. ಕಡಾಯಿ ನೋಡಿ ಇಷ್ಟು ದೊಡ್ಡದು. ವಾಮ್ಮ, ಎಷ್ಟು ಒಂದು 10 ಜನನ ಕುಡ್ಕೋಬೋದು. ಒಂದು ತೆಪ್ಪ ಥರ ಇದೆ, ತುಂಬ ದೊಡ್ಡದು. ಇದೇನು ಸ್ಟುಡಿಯೋ ಕ್ಯಾಮೆರಾ. ಇಟ್ಸ್ ಅ ಕ್ಯಾಮೆರಾ. ಹಳೆ ಕಾಲದ ಕ್ಯಾಮೆರಾ ಇದು. ಲಾಕರ್, ಹಳೆ ಕಾಲದ ಲಾಕರ್. ಟೈಪ್ ಅಂಡರ್ ಟೈಪ್ ರೈಟರ್ ಮಾಡೆಲ್ 5. ನೋಡಿದ ತಕ್ಷಣ ಅವಾಗೆಲ್ಲ ಕಂಪ್ಯೂಟರ್ಸ್ ಇರಲಿಲ್ಲ, ಇದೇ ರೀತಿ ಟೈಪ್ ಮಾಡ್ತಾ ಇದ್ವಲ್ಲ. ಅಮೆರಿಕದ್ದು ಅಮೆರಿಕದ್ದು ಇಲ್ಲಿಗೆ ಬಂದಿದೆ. ಇದು ನೋಡು, ಆ್ಯಡಿಂಗ್ ಮಿಷನ್. ವಾವ್, ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಇದನ್ನ ಏನು ಮಾಡ್ತಾರ್ರಿ? ಆ್ಯಡರ್ ಮಿಷನ್ ಅಂದರೆ? ಆ್ಯಡರ್ ಮಿಷನ್ ಯಂತ್ರವನ್ನು ಆರ್ಥರ್ ಜಿ ಪೋಸ್ಟರ್ 1992 ವಿಶ್ವದಾದ್ಯಂತ ಸಂಖ್ಯೆಯನ್ನು ಕೂಡಿಸುವ ಯಂತ್ರ ಅಂತ.
ಇದು 10 ಇದೆ ನೋಡಿ ಬೇಕಾದ್ರೆ 1 2 ಅದೇ, 3 4 5 ಅಂದ್ರೆ ಸಂಖ್ಯೆ ಇದು ಟೋಟಲ್. ಇದು ಥೆಡೋಲೈಟ್ ಅಂತ ಇಂಗ್ಲೆಂಡ್ದು. ಏನೇನು ಇನ್ಸ್ಟ್ರೂಮೆಂಟ್ಸು. ಜೂನಿಯರ್ ಟೈಪ್ ರೈಟರ್, ಇಟ್ಸ್ ಟಾಯ್ ಟೈಪ್ ರೈಟರ್ ಅಂತ. ಇಷ್ಟು ಕ್ಯೂಟ್ ಆಗಿದೆ. ಮಕ್ಕಳಿಗೂ ಈ ರೀತಿ ಟಾಯ್ ಆಗಿ ಮಾಡ್ತಾ ಇದ್ದೇನೆ. ವೀರೇಂದ್ರ ಹೆಗಡೆ, ಯೂಸ್ಡ್ ಬೈ ವೀರೇಂದ್ರ ಹೆಗಡೆ. ಕ್ಯಾಮರಾ ಅಲ್ವಾ? ಕ್ಯಾಮ್ರಾ. ಕ್ಯಾಮರಾ ಇದೇನು ಅಂತ ನಂಗೆ ಗೊತ್ತಿಲ್ಲ. ಇದು ಕೂಡ ಕ್ಯಾಮ್ರಾನೇ ಅನ್ಸುತ್ತೆ. ಫೋನು, ಹಳೆ ಕಾಲದ ಫೋನು. ಈಗ ನಾವು ಕೈಯಲ್ಲಿ ಫೋನಲ್ಲಿ ಇಟ್ಕೊಂಡಿರ್ತೀವಿ. ಈಗ ಫೋನ್ ಇಟ್ಸ್ ಎ ಟೆಲಿಸ್ಕೋಪ್. ಇಲ್ಲೊಂದು ಫೋಟೋ. ಹಳೆ ಕಾಲದ ಟೆಲಿಸ್ಕೋಪ್. ಅವರ ದೇವರುಗಳು, ತುಳುನಾಡಿನ ದೇವತೆಗಳು. ಬೇಡ ಬೇಡ. ಕಣ್ಣಪ್ಪನವರು. ಬಯೋಗ್ರಫಿ ಆಫ್ ಕಣ್ಣಪ್ಪ. ಹೂ ಇಸ್ ಕಣ್ಣಪ್ಪ? ಕಣ್ಣಪ್ಪನವರ ಜೀವನ ಚರಿತೆ, ಸ್ವಾಸ್ಥ್ಯ ಬಗ್ಗೆ. 1949 79. ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ಸ್, ಹುಸಿ ಹೂಗಳು. ಹ್ಯಾಂಡ್ ರೈಟಿಂಗ್ನ ಕೂಡ ಪ್ರಿಸರ್ವ್ ಮಾಡಿದ್ದಾರೆ. ಕವಿ ಇದು ನೋಡಿ, ಇದು ತಾಮ್ರಪತ್ರ. ಚೈತ್ರ ಹ್ಯಾಂಡ್ ರೈಟನ್ ಚಿತ್ರ ನೋಡಿ ಹೆಂಗೆ ಅವರು ತೆಗಿರಿ. ಹೇಳಿ, ಪೇಪರ್ಗಳು ಹೆಂಗಿತ್ತು? ತಾಮ್ರದಲ್ಲಿ ಬರೀತಾ ಇದ್ರಾ? ಕಾಪರ್ ಪ್ಲೇಟ್. ಇದು ಫೈಲ್ ಇದೆ. ತಾಮ್ರ ಪತ್ರ. ಇದು ಅಕೌಂಟ್ ಬುಕ್. ಓಕೆ. ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಮತ್ತು ಲೈಟಿಂಗ್ ಕೂಡ ಇಟ್ಟಿದ್ದಾರೆ ಚೆನ್ನಾಗಿ ಕಾಣಲಿ ಅಂತ. ನೋಡಿ, ತಾಮ್ರ ಪತ್ರ ಅಂತ ಇದು. ಮೈಸೂರು ಸ್ಟ್ಯಾಂಪ್ ನ್ಯೂಸ್ ಪೇಪರ್. ಓಕೆ. ನೋಡಿ, ವಿತ್ ಡೇಟ್ ಇದೆ, ಸೋಮವಾರ ಏಪ್ರಿಲ್ ಮೈಸೂರು ಸ್ಟಾರ್ ಅವನಿಂದನೇ ಇದೆನಾ? ಇವಾಗ ಸ್ಟಾರ್ ಆಫ್ ಮೈಸೂರು ಆಗಿದೆಲ್ಲ. 1910. ಮೈಸೂರು ಸ್ಟಾರ್ ಅವಾರ್ಡ್ ಪತ್ರಿಕೆ. ಲಗ್ನ ಪತ್ರಿಕೆಗಳು ಇವಾಗ ಸ್ಟಾರ್ ಆಫ್ ಮೈಸೂರಾಗಿ ಕನ್ವರ್ಟ್ ಆಗಿದೆ ನ್ಯೂಸ್ ಪೇಪರ್. ಮೈಸೂರು ಸ್ಟಾರ್ ಅವಾಗಿಂದನೂ ಇದೆ, 1910ನಿಂದನೂ ಇದೆ. ಈ ಕಡೆ ಬಾಬಾ, 1910ನಿಂದನೂ ಇದೆ. ಇದು ಇದೆ. ಇಂಡಿಯನ್ ಲ್ಯಾಂಗ್ವೇಜಸ್, ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಯು ಕ್ಯಾನ್ ಸಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರಿಯಲ್ ಹೇಳಿದ್ದಾರೆ ಹೇಗೆ ಇಂಡಿಯನ್ ಲ್ಯಾಂಗ್ವೇಜಸ್ ಹೇಗೆ ಡೆವಲಪ್ ಆಗಿದೆ ಅಂತ. ಪೆನ್ ಮೊದಲು ಹಿಂಗಿರಲಿಲ್ಲ. ಇದು ತಾಳಪತ್ರದಲ್ಲಿ ಬರೆಯುವಂಥ ಪೆನ್ನು ಅಂದರೆ ತಾಮ್ರಪತ್ರದಲ್ಲಿ. ಕಂಠ ತಾಳಪತ್ರದಲ್ಲಿ ಬರೆಯುವ ಅಕ್ಷರಗಳು ಕೊರೆಯಬೇಕು. ಇದನ್ನು ತಗೊಂಡು ಬರೀತಾ ಇದ್ರು. ಇದೆಲ್ಲ ತಾಳಪತ್ರಗಳು. ನಾವೆಲ್ಲ ಮೂವೀಸ್ ನೋಡ್ತಾ ಇರ್ತೀವಲ್ಲ ರೀ, ವೈದ್ಯ ಸಂಘ. ಮೆಡಿಸಿನ್ ಬಾಕ್ಸ್. ತಾಳಪತ್ರಗಳು ನೋಡಿ, ಇಲ್ಲಿ ಅಕ್ಷರ ಕಾಣಿಸ್ತಾ ಇದಾವ. ಬ್ಲ್ಯಾಕ್ ಆಗಿದೆ, ಕಾಣಿಸ್ತಿದೆ. ತೆಗಿಬೇಕು. ತುಳುನಾಡಿನ ದೇವತೆಗಳು. ಅವರ ದೇವತೆಗಳು, ತುಳುನಾಡಿನ ದೇವತೆಗಳು. ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್. ಮಹಾರಾಜ ಆಫ್ ಮೈಸೂರು ಮಹಾರಾಜ ಪೇಂಟಿಂಗ್. ಮೈಸೂರು ಗ್ಲಾಸ್ ಪೇಂಟಿಂಗ್, ಗಾಜಿನ ವರ್ಣಚಿತ್ರ ಎಷ್ಟು ಚೆನ್ನಾಗಿದೆ. ಈ ಗ್ಲಾಸ್ ಪೇಂಟಿಂಗ್ಸ್ ಅಂತ ನೋಡ್ರಿ ಎಷ್ಟು ಚೆನ್ನಾಗಿದೆ. ಚಿರಿಯಾಲ್ ವರ್ಣಚಿತ್ರ ಅಂತ ಇದೆ. ಬೇಡಪ್ಪ. ರಾಜವರ್ಮ
ರಾಜ ರವಿವರ್ಮ ಕಲ್ಲಚ್ಚಿನ ವರ್ಣಚಿತ್ರಗಳಿದೆಲ್ಲ. ರವಿವರ್ಮ ಅವರು. ಆಮೇಲೆ ಇಲ್ಲಿ ಕನ್ವರ್ಸೇಷನ್ ಎಕೋ ರೇಡಿಯೋ ಇಂಗ್ಲೆಂಡ್ ಇದು. ವೈನ್ ಗ್ಲಾಸ್ ಬಾಟಲ್. ಇಟ್ಸ್ ಅ ವೈನ್ ಗ್ಲಾಸ್ ಬಾಟಲ್. ವೈನ್ ಗ್ಲಾಸ್ ಬಾಟಲ್ ಅಂತ ನೋಡಿ ಇಷ್ಟು ದೊಡ್ಡದಿದೆ. ಸೋಡಾ ಮೇಕೋ. ಇಟ್ಸ್ ಎ ಸೋಡಾ ಮೇಕೋ. ಸೋಡಾ ಮಾಡ್ಕೊಡುತ್ತಂತ. ಇದು ಟೀ ಸಮೋವರ್. ಟೀ ಮಾಡುವಂಥದ್ದು. ಟೀ ಸಮವರ್. ಇಲ್ಲಿಂದ ಟೀ ತಗೊಂಡು. ಟೀ ತಗೊಂಡು. ಇದು ರೆಕಾರ್ಡಿಂಗ್ ಥ್ರೂ ಟೈಮ್. ರೆಕಾರ್ಡರ್ ಗ್ರಾಮೋಫೋನ್. ಥಾಮಸ್ ಎಡಿಸನ್ ಫೋನೋಗ್ರಾಫರ್. ಎವಲ್ಯೂಷನ್ ಆಫ್ ರುಪೀಸ್. ಹಳೆ ಕಾಲದಲ್ಲಿ ಈ ರೀತಿ ಎಕ್ಸ್ಚೇಂಜ್ ಮಾಡಿ ಜರ್ನಿ ಆಫ್ ಕಾಯಿನ್ಸ್ 1 ಪೈಸೆ ಸ್ಟಾರ್ಟಿಂಗಿಂದ ಇಲ್ಲಿ ನೋಡೋಕೆ ಹೋದರೆ ಸಾತವಾಹನಾಸು, ಪಲ್ಲವಾಸು, ಕುಶಾನಾಸು, ಟ್ರೈಬಲು, ಕ್ಷತ್ರಿಯಪಾಸ್, ರಾಜಪೂತ್ ಅವರೆಲ್ಲ. ಆಮೇಲೆ 1 ಪೈಸೆವರೆಗೂ ಎವಲ್ಯೂಷನ್ ಆಗಿದೆ. 50 ಪೈಸೆ. ಇದು 10 ರೂಪಾಯಿ ಎಲ್ಲ ಕೊಡೋ. ಇದು 10 ಪೈಸೆ. ಕಾಯಿನ್ಸ್ ಡಿಫ್ರೆಂಟ್ ನೋಟ್ಸ್. ಕಾಯಿನ್ಸ್ ನೋಡು ಎಷ್ಟು ಇದಿತ್ತು ನೋಡಿ. ಚಿಕ್ಕದಾಗಿರೋ ಕಾಯಿನ್ಸ್ ಅವಾಗೆಲ್ಲ, ಇವಾಗೆಲ್ಲ ಎಷ್ಟು ದೊಡ್ಡ ದೊಡ್ಡ ಕಾಯಿನ್ ಆಗಿದೆ. ಇದು 1 ರೂಪಾಯಿ ಕಾಯಿನ್ ನಾವು ನೋಡಿದ್ದೀವಿ. ಇದು ಕೂಡ ಕಾಯಿನೇ. ಹಾಂ, ಸ್ಟ್ಯಾಂಪ್ಸ್. ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ಪೋಸ್ಟಲ್ ಸ್ಟ್ಯಾಂಪ್ಸ್. ಅನ್ಸಲ್ಲ. ರಿಲಿಜನ್ ಸ್ಟ್ಯಾಂಪ್ಸ್, ಧರ್ಮಗಳ ಸ್ಟ್ಯಾಂಪ್ಸ್. ಅಲ್ಲಿ ಮೇಲೆ ಇದೆ ನೋಡಿ, ದ್ರೋಣಾಚಾರ್ಯ ಅವಾರ್ಡ್. ವರ್ಲ್ಡ್ ಇಲ್ಲ ಕೊಟ್ಟಿರೋದು. ಆಲ್ ಕ್ರಿಯೇಟರ್ಸ್ ಅವಾರ್ಡ್ ಅಂತ ನೋಡಿ. ಎಲ್ಲ ವರ್ಡ್. ಧರ್ಮಸ್ಥಳ. Masterpiece of Indian. ಚೆನ್ನಕೇಶ್ವರ ಚಾಲುಕ್ಯ ಎಲ್ಲ ಶೈಲಿ, ಸ್ಟ್ಯಾಚ್ಯೂಸು ಅಲ್ಲಿ ಗಾರ್ಡನಲ್ಲಿ ಇದೆ ಅಲ್ಲ. ನರಸಿಂಹ ವಿಷ್ಣು ಚಾಲುಕ್ಯ ಶೈಲಿ, ವೀರಕಲ್ಲು, ದೇವಿರಮ್ಮ. ಅಲ್ಲಿದೆ ನೋಡಿ 15 ಸೆಕೆಂಡ್ ಇದು ಅಲ್ಲಿ. ಏನಿದು? ಏನೋ ಪ್ರಿಂಟಿಂಗ್ ಪ್ರೆಸ್ ಏನೋ ಇರಬೇಕಿದೆ. ಪೇಪರ್ ಕಟ್ಟಿಂಗ್ ಮಷೀನ್ ಅಂತ. ಇಟ್ಸ್ ಪೇಪರ್ ಕಟಿಂಗ್ ಮಿಷಿನ್.
ಲಂಡನ್. ಚಾಗಿಗೆ ಹೋಗ್ತಾ ಇದೀವೋ ಮರ್ತೋಗ್ಬೇಡ. ಇಲ್ಲೊಂದು ಕ್ಯಾಫೆಟೇರಿಯಾ ಇದೆ. ಮಲ್ಲಿಗೆ ಹೂವು ಪ್ಲಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಎಷ್ಟು ಕಮ್ಮಂತ ಸ್ಮೆಲ್ ಬರ್ತಾ ಇದೆ ಮಲ್ಲಿಗೆದು. ಇದೆ ಏನಂತಾನೆ ಗೊತ್ತಿಲ್ಲ. ಇನ್ನೂ ಇದೆ, ಏನೋ ಒಂಥರ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋ ಥರ ಇದೆ. ಆಮೇಲೆ ಫುಡ್ ಎಲ್ಲ ಹಾಕಿದ್ದಾರೆ ಕಾಂಬೋ. ಹರಿ ಗೋವಿಂದಾಸ್. ನಾವು ಈ ಹರಿ ಗೋವಿಂದಾಸ್ ಕೆಫಿಟೇರಿಯಲ್ಲಿ ಲಂಚ್ ಮಾಡ್ಕೊಂಡ್ವಿ. ಲಂಚ್ ಇನ್ ದ ಸೆನ್ಸ್ ಎಲ್ಲಾನು ಕಾಸ್ಟ್ಲಿ ಆಗಿತ್ತು. ಸೊ ನಾವು ದೋಸೆ ತಗೊಂಡ್ವಿ 3 ಜನನು. ಸೊ ಅದು ಸ್ವಲ್ಪ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ಆಮೇಲೆ ಕಾಸ್ಟ್ ಕೂಡ ತುಂಬಾ ಇಟ್ಟಿದ್ರು. ಇನ್ನ ದೋಸೆ ತಿನ್ಕೊಂಡ್ಬಿಟ್ಟು ಇನ್ನ ಬರ್ಗರ್ ತಿನ್ಬೇಕು ಅಂತ ಆಸೆ ಮಾಡ್ತಾ ಇದ್ದ ನನ್ನ ಮಗ. ಹಾಲಿಡೇಸ್ ಇದೆ ಅಲ್ವಾ, ಸೊ ನಾವು ಜಾಸ್ತಿ ಅವನಿಗೆ ಜಂಕ್ ಫುಡ್ ಕೊಡಲ್ಲ. ಸೊ ಯೋಚನೆ ಮಾಡ್ತಾ ಇದ್ವಿ ಅವನಿಗೆ ಬರ್ಗರ್ ಕೂಡ ಕೊಡ್ಸ್ಕೊಂಡ್ ಮನೆ ಕರ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು SDM ಅವ್ರದ್ದೇ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಕಾಲೇಜ್ ಕೂಡ ಇದೆ. ಇದು ಮೈಸೂರು ಹೈವೇ ಇದೆಲ್ಲಾನು. ಇನ್ನು ಅಲ್ಲೆಯಿಂದ ಇನ್ನ ಟ್ರಾವೆಲ್ ಮಾಡ್ಕೊಂಡು ಇನ್ನ ಸಿಟಿಗೆ ಬಂದ್ವಿ. ಜಸ್ಟ್ ಬರ್ಗರ್ಗೋಸ್ಕರನೇ ನಾವು ಫುಲ್ ಸಿಟಿ ಸುತ್ಕೊಂಡು ಹೋಗ್ಬೇಕಾಯ್ತು. ಇನ್ನ ನಾವು ಹೋಗಿದ್ದು ಸಿಟಿ ಸೆಂಟರ್ ಅಲ್ಲಿರೋ ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಅಲ್ಲಿಗೂ ಯೋಚನೆ ಮಾಡಿದ್ವಿ ಮನೆಗೆ ಹೋಗ್ಬಿಟ್ಟು ಫುಡ್ ಆರ್ಡರ್ ಮಾಡೋಣ ಅಂತ. ಬಟ್ ಲೇಟ್ ಆಗ್ಬಿಟ್ಟಿದೆ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಮೆಕ್ಡಿಗೆ ಬಂದ್ವಿ. ಮೆಕ್ಡಿಗೆ ಬಂದು ಇಲ್ಲಿ ನೋಡಿ ಫುಲ್ ಆಟೋಮೆಟಿಕ್ ಆರ್ಡರ್ ಎಲ್ಲ ಇಟ್ಟಿದ್ದಾರೆ. ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಮತ್ತೆ ಫುಲ್ ಶಾಪ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ನಾವು ಒಂದು 8 months ಏನೋ ಆಯ್ತು ಈ ಶಾಪ್ಗೆ ಬಂದು. ನಮ್ಮ ಮನೆ ಹತ್ರ ಇರೋ ಶಾಪ್ಗೆ ಹೋಗ್ತಾ ಇದ್ವಿ. ಇಲ್ಲಿ ರೇರ್ ಆಗಿ ಬರ್ತೀವಿ. ಇನ್ನು ಅಲ್ಲಿ ಬಂದಾಗ ನಮ್ಗೆ ಫುಲ್ ಹೊಸ ಎನ್ವಿರಾನ್ಮೆಂಟ್ ಅಂತ ಅನಿಸ್ತು, ಒಂಥರ ಚೆನ್ನಾಗಿತ್ತು. ಇನ್ನು ಅಪ್ಸ್ಟೇರ್ಸ್ ಅಲ್ಲಿ ಹೋಗಿ ಕಾಯ್ತಾ ಇದ್ವಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ. ಅವನ್ಗೆ ಈ ಜಂಕ್ ಫುಡ್ ಎಲ್ಲ ಸ್ವಲ್ಪ ಮಟ್ಟಿಗೆ ಇಷ್ಟ, ಅಷ್ಟೊಂದು ಕ್ರೇಜ್ ಇಲ್ಲ. ಯಾಕಂದ್ರೆ ನಾವು ತುಂಬಾ ಅವಾಯ್ಡ್ ಮಾಡ್ತೀವಿ. ಇದು ಅಪ್ಪರ್ ವ್ಯೂ, ಮೇಲಿಂದ ನೋಡ್ಬೋದು ನಮ್ ಕಾರ್ ಎಲ್ಲಾನು. ಸೊ 7 ಆರ್ಡರ್ ನಂಬರ್ ಅಂತ ತೋರಿಸ್ತಾ ಇದ್ದಾನೆ. ನನ್ ಮಗ ಏನಕ್ಕೋ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇದ್ದ ಅವತ್ತಿನ ದಿನ. ಅವನ್ಗೆ ಫುಲ್ ಬಿಸಿಲು ಆಗ್ ಬರ್ತಾ ಇರ್ಲಿಲ್ಲ. ಸೊ ಟ್ರಾವೆಲ್ ಮಾಡಿ ಅವ್ನು ತುಂಬಾ ಟಯರ್ಡ್ ಆಗಿದ್ದ. ಒಂದ್ಸಲ ಬರ್ಗರ್ಸ್ ಎಲ್ಲ ಆರ್ಡರ್ ಮಾಡಿದ್ಮೇಲೆ ಫುಲ್ ಎಕ್ಸೈಟೆಡ್ ಆಗಿ ಫುಲ್ ಖುಷಿ ಬಂದ್ಬಿಡ್ತು ಫೇಸ್ ಅಲ್ಲೆಲ್ಲ, ಫುಲ್ ಎಕ್ಸೈಟೆಡ್ ಆಗಿದ್ದ. ಸೊ ಇನ್ನ ಬರ್ಗರ್ ತಿನ್ಕೊಂಡು ಕೆಳಗಡೆ ಬರೋಷ್ಟೆಲ್ಲ ಇಲ್ಲಿ ಬಲೂನ್ಸ್ ಎಲ್ಲ ಇಟ್ಟಿರ್ತಾರೆ, ನಾವು ಪಿಕ್ ಮಾಡ್ಕೋಬಹುದು ಯಾವ ಬಲೂನ್ ಆದ್ರೂ ಕೂಡ. ಇನ್ನ ಬಲೂನ್ಸ್ ಇಟ್ಕೊಂಡು ಅಲ್ಲೇ ಮೆಕ್ಡೊನಾಲ್ಡ್ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಆ ಸ್ಟ್ಯಾಚ್ಯೂದ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಇನ್ನ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟಿಗೆಲ್ಲ ಕ್ಲೌಡಿ ಆಗಿತ್ತು. ಆಫ್ಟರ್ನೂನ್ ಅಂತೂ ಹೆವಿ ಬಿಸಿಲಿತ್ತು. ಬಂದಾಗೆಲ್ಲ ಫುಲ್ ಕ್ಲೌಡಿ, ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿಯಾಗಿತ್ತು. ಇನ್ನ ಮನೆಗೆ ಬಂದು ಇನ್ನ ಕ್ರಿಕೆಟ್ ಟೈಮ್ ಆಗ್ಬಿಟ್ಟಿದೆ ಅಂತ ಹೇಳಿ 4:30 ಏನೋ ಬಂದ್ವಿ. ಅವನ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನ ಕ್ರಿಕೆಟ್ಗೆ ಕಳಿಸ್ದೆ. ಸೊ ಅವನೆಲ್ಲ ಸುತ್ತಾಡ್ಕೊಂಡ್ ಬಂದು ಮತ್ತೆ ಕ್ರಿಕೆಟ್ಗೆ ಹೋದ. ಯಾಕಂದ್ರೆ ಮತ್ತೆ ಊರ್ಗ್ ಹೋಗ್ಬಿಡ್ತೀವಿ, ಗ್ಯಾಪ್ ಆಗ್ಬಿಡತ್ತೆ ಅಂತ. ಸೊ ಇನ್ನ ಇಲ್ಲೆಯಿಂದ ಮನೆಗೆ ಹೊರಟ್ವಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ